ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ ನಂತರ 100 ಗ್ರಾಂ ಆಗುವಷ್ಟು ಕಡಲೆಬೇಳೆ ಹುರಿತಾ ಇದ್ದೀನಿ. ಜಸ್ಟ್ ಕಲರ್ ಚೇಂಜ್ ಆಗಬೇಕು ಅಷ್ಟೇ, ಹೊತ್ತಿಸಬಾರ್ದು. ಹೊತ್ತಿಸಿದ್ರೆ ಮಾದ್ಲಿ ಅಷ್ಟು ಸರಿ ಆಗೋದಿಲ್ಲ. ಕಡಲೆಬೇಳೆ ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು. ನಂತರ 100 ಗ್ರಾಂ ಆಗುವಷ್ಟು ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ ಆ ರವೆ ತಗೊಂಡಿದ್ದೀನಿ. ರವೆ ಕೂಡ ಅಷ್ಟೇ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು. ಬೇಳೆ ಹಾಗೂ ರವೆ ಹೊತ್ತಿಸಿದ್ರೆ ಮಾದ್ಲಿ ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ನಂತರ 50 ಗ್ರಾಂ ಆಗುವಷ್ಟು ಬಿಳಿ ಎಳ್ಳು ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಚಟಪಟ ಸಿಡಿಬೇಕು, ಅವು ಕೂಡ ಹೊತ್ತಬಾರ್ದು. ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹುರಿತಾ ಇದ್ದೀನಿ. ಇವಾಗ ನಮಗೆ ಗಸಗಸೆ ಹುರಿದು ರೆಡಿ ಆಗಿವೆ. ನಾನು ಹುರಿದು ಇಟ್ಕೊಂಡಿರುವಂಥ ಎಳ್ಳು, ಹಾಗೆ 1 ಬಟ್ಟಲು ಒಣ ಕೊಬ್ಬರಿ ತುರಿ, 1 ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್, 1 ಬಟ್ಟಲು ಪುಟಾಣಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡಿ. ನಂತರ ಇಲ್ಲಿ ನೋಡಿ, ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನಾನು ಜಾರಲ್ಲಿ ಏಲಕ್ಕಿ ಶುಂಠಿ ಪೌಡರ್ ರೆಡಿ ಮಾಡಿದ್ದೆ, ಹಾಗಾಗಿ ವಾಶ್ ಮಾಡಿಲ್ಲ. ನೀವು ನೀಟಾಗಿ ಇರುವಂಥ ಮಿಕ್ಸಿ ಜಾರ್ ತಗೋಬೇಕು. ನಾವು ಹುರಿದು ಇಟ್ಕೊಂಡಿರುವಂಥ ಕಡಲೆಬೇಳೆ ಹಾಕಿ ನೈಸ್ ಪೌಡರ್ ಆಗಿ ರೆಡಿ ಮಾಡ್ಕೋಬೇಕು. ನಂತರ ಹುರಿದು ಇಟ್ಕೊಂಡಿರುವಂಥ ರವೆ ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ತುಂಬ ಹಿಟ್ಟು ಆಗೋ ಹಾಗೆ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಜಿನಗಾಗಬೇಕು. ಅಂದರೆ ಚಿರೋಟಿ ರವೆ ಇರುತ್ತಲ್ಲ ಅಷ್ಟು ಆದರೆ ಸಾಕು. ಕಡಲೆಬೇಳೆ ರವೆ ಸಪ್ರೇಟ್ ಆಗಿ ಹಾಕಬೇಕು, ಮಿಕ್ಸ್ ಮಾಡಿ ಹಾಕಬಾರ್ದು. ನಂತರ ಅರ್ಧ ಕಿಲೋ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟು ಜಲ್ಸಿ ತಗೊಂಡಿದ್ದೀನಿ. ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಹಾಗೆ ರವೆ ಕೂಡ ಸೇರಿಸ್ಕೊಂಡು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡಬಾರ್ದು. ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ತೇವಲ್ಲ, ಅದಕ್ಕಿಂತನೂ ನಾವು ಗಟ್ಟಿಯಾಗಿ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು. ಒಂದೇ ಸಾರ್ತಿ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಷ್ಟು ಗಟ್ಟಿಯಾಗಿ ಹಿಟ್ಟು ರೆಡಿ ಆಗಬೇಕು. ಇವಾಗ ನಾನು ದೊಡ್ಡ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ 7 ಉಂಡೆಗಳು ರೆಡಿಯಾಗಿವೆ. ಇಲ್ಲಿ ನಾನು 1 ಉಂಡೆ ತಗೊಂಡಿದ್ದೀನಿ. ಸ್ವಲ್ಪ ಮಾತ್ರ ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ನಾವು ಹಿಟ್ಟು ಗಟ್ಟಿಯಾಗಿ ರೆಡಿ ಮಾಡಿರೋದ್ರಿಂದ ಅಂಚು ಒಡೆಯುತ್ತೆ, ಏನು ತೊಂದರೆ ಇಲ್ಲ. ಹಿಟ್ಟು ಮೆದುವಾಗಿ ಮಾಡಿದರೆ ಮಾದ್ಲಿ ಅಷ್ಟು ಟೇಸ್ಟ್ ಆಗೋದಿಲ್ಲ, ತುಂಬ ಮೆತ್ತಗೆ ಆಗುತ್ತೆ. ಹಾಗೆ ನಾವು ಚಪಾತಿ ಕೂಡ ತುಂಬ ತೆಳುವಾಗಿ ಲಟ್ಟಿಸಬಾರ್ದು, ದಪ್ಪವಾಗಿ ಇರಬೇಕು. ಇಲ್ಲಿ ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ತುಂಬ ದಪ್ಪವಾಗೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಮಾಡಿದರೆ ಸಾಕು. ಇವಾಗ ನಾನು ಇನ್ನೂ 1 ಉಂಡೆ ತಗೊಂಡಿದ್ದೀನಿ. ಈ ರೀತಿಯಾಗಿ ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚಪಾತಿನೂ ರೆಡಿ ಮಾಡಿಕೊಂಡು ಆದ ನಂತರ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಂಚು ಕೂಡ ಬಿಸಿ ಆಗಿದೆ. ಒಂದೊಂದೇ ಚಪಾತಿ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಬೇಕು. ನೀಟಾಗಿ ಚಪಾತಿ ಬೇಯಿಸ್ಕೊಂಡು ಆದ ನಂತರ ಕೊನೆಯದಾಗಿ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಚಪಾತಿ ಬೇಯಿಸ್ಕೊಂಡಾದ ನಂತರ ಲೇಟ್ ಮಾಡಬಾರ್ದು. ಇಲ್ಲಿ ನೋಡಿ, ಈ ರೀತಿ ಬಿಸಿ ಇರುವಾಗಲೇ ಚಪಾತಿ ಫೋಲ್ಡ್ ಮಾಡಿ ಲಟ್ಟಣಿಗೆಯಿಂದ ತಿಕ್ಕಿದ್ರೆ ಈ ರೀತಿ ಪುಡಿ ಆಗುತ್ತೆ. ಮತ್ತೆ ನಾವು ಕೈಯಿಂದನೂ ಕೂಡ ಪುಡಿ ಮಾಡ್ಕೋಬೇಕು.
ಚಪಾತಿ ಆರಿದ್ರೆ ಲಟ್ಟಣಿಗೆಯಿಂದ ತಿಕ್ಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೋಬೇಕು. ನಂತರ ಕೈಯಿಂದ ಮುರಿದು ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು. ಇವಾಗ ನಾನು ಎಲ್ಲ ಚಪಾತಿನೂ ಬೇಯಿಸಿ ಈ ರೀತಿ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಕಿಲೋ ಬೆಲ್ಲ ತಗೊಂಡಿದ್ದೀನಿ. ಮಾದಲಿಗೆ ನಾವು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ಅಂದರೆ ಮಾದಲಿ ಟೇಸ್ಟ್ ಆಗುತ್ತೆ. ಮುರಿದು ಇಟ್ಕೊಂಡಿರುವಂಥ ಚಪಾತಿಗೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡ್ಕೋಬೇಕು. ತುಂಬ ನೈಸಾಗಿ ಪುಡಿ ಮಾಡಬಾರ್ದು, ತರಿಯಾಗಿ ಪುಡಿ ಮಾಡ್ಕೋಬೇಕು. ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟಾದರೆ ಸಾಕು. ಪೂರ್ತಿಯಾಗಿ ಚಪಾತಿ ಬೆಲ್ಲ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಪಾತ್ರೆಯಲ್ಲಿ ತೋರಿಸೋದಕ್ಕೆ ಅಷ್ಟು ಸರಿ ಆಗೋದಿಲ್ಲ, ಹಾಗಾಗಿ ದೊಡ್ಡ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾದಲಿ ಎಲ್ಲರೂ ಮಾಡೇ ಮಾಡ್ತಾರೆ. ಈ ರೀತಿ ಮಾದಲಿ ನೀವು ರೆಡಿ ಮಾಡಿಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗುತ್ತೆ ನೋಡಿ. ನಾನು ಹೇಳಿದ ಮೆಥಡಲ್ಲಿ ಮಾದಲಿ ರೆಡಿ ಮಾಡಿ ಕೊಟ್ಟರೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನೋಡಿ. ವಿಶೇಷವಾಗಿ ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ, ಅದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಂತೂ ತಪ್ಪದೆ ಎಲ್ಲರೂ ಮಾಡುವಂಥ ಮಾದಲಿ. ವಾವ್, ನೋಡಿ ಕಲರ್ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಅಂತ. ಟೇಸ್ಟ್ ಕೂಡ ಹಾಗೆ ಇದೆ. ಒಮ್ಮೆ ಈ ಥರ ಮಾದಲಿ ಮಾಡಿ ತಿಂದರೆ ರುಚಿ ಅಂತೂ ಮರೆಯೋದೇ ಇಲ್ಲ ನೋಡಿ. ಕೊನೆಯದಾಗಿ ನಾವು ಹುರಿದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸ್ಕೊಂಡ್ರೆ ನಮಗೆ ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಉದುರುದುರಾಗಿರುವಂಥ ಮಾದಲಿ ರೆಡಿಯಾಗುತ್ತೆ. ಹೊಸದಾಗಿ ಮಾಡೋರು ಕೂಡ ತುಂಬಾ ಪರ್ಫೆಕ್ಟಾಗಿ ಮಾಡಬಹುದು. 15 ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಆದರೆ ನೀವು ಹುಷಾರಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡಬೇಕು. ಮಾದಲಿ ರೆಡಿ ಆದ ತಕ್ಷಣ ಡಬ್ಬದಲ್ಲಿ ಹಾಕಿ ಇಡಬಾರ್ದು. ಒಂದು ನೈಟ್ ಪೂರ್ತಿ ಆರೋದಕ್ಕೆ ಬಿಡಬೇಕು. ಮರುದಿನ ಬೆಳಿಗ್ಗೆ ಹಾಕಿ ಇಡಬೇಕು. ನಾನಿಲ್ಲಿ ನೈಟ್ ಮಾದಲಿ ರೆಡಿ ಮಾಡಿದ್ದೀನಿ, ಹಾಗಾಗಿ ಬೆಳಿಗ್ಗೆ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ. ನಾನಿಲ್ಲಿ ಮಾದಲಿ ತಿಂದು ಹೇಳ್ತೀನಿ ಯಾವ ರೀತಿ ಟೇಸ್ಟ್ ಆಗಿದೆ ಅಂತ. ಸ್ವಲ್ಪ ಬಿಸಿ ಹಾಲು ಹಾಗೆ ತುಪ್ಪ ಹಾಕಿ ತಿಂದರೆ ವಾವ್, ತುಂಬಾ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇವತ್ತು ನನ್ನ ಮಗ ಇಲ್ಲ, ಹಾಗಾಗಿ ನಾನೇ ತಿಂದು ತೋರಿಸ್ತಾ ಇದ್ದೀನಿ. ವಾವ್, ನನಗಂತೂ ತುಂಬಾ ಸೂಪರ್ ಆಗಿದೆ. ಖಂಡಿತ ಈ ಥರ ಮಾದಲಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.